ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಾಶನ್ ಬ್ಲಾಗ್ಸ್. ಇವತ್ತು ತುಂಬ ರುಚಿಯಾಗಿರುವಂತಹ ಹುರುಳಿಕಾಳು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದನ್ನು ಮಾಡಲಿಕ್ಕೆ ಮೇಯ್ನಾಗಿ 3 ಟೊಮ್ಯಾಟೊ, 1 ಮೀಡಿಯಮ್ ಈರುಳ್ಳಿನ ಹೆಚ್ಚಿಟ್ಟಿದ್ದೀನಿ, ಸ್ವಲ್ಪ ಶುಂಠಿ, ಒಂಚೂರು ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ, ಚೂರು ಹಾಗೆ ಒಂಚೂರು ಕೊತ್ತಂಬರಿ ಇಷ್ಟಿದ್ರೆ ಸಾಕು. ಒಂದು 3 ಟೊಮ್ಯಾಟೊನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಹುರುಳಿಕಾಳು ಕುದಿಸಿ ಎತ್ತಿಟ್ಕೊಂಡಿದ್ವಲ್ಪ, ಸೊ ಹುರುಳಿಕಾಳು ಒಂದು ಬಟ್ಲು, ಸ್ವಲ್ಪ ಹುರುಳಿ ಕಟ್ಟು, ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತೀರೋ ಅಷ್ಟು ಕ್ವಾಂಟಿಟಿ ಹುರುಳಿ ಕಟ್ಟು, ಹಾಗೆ ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ತೊಗೊಂಡು ನೆನೆ ಹಾಕಿ ಇಟ್ಟಿದ್ದೆ ನಾನು ಮೊದಲೇನೆ. ಇವಾಗ ಈ ಟೊಮ್ಯಾಟೊನೆಲ್ಲ ತೊಗೊಂಡಿದ್ದಲ್ವ, ಸೊ ಅದನ್ನು ಸ್ವಲ್ಪ ರೋಸ್ಟ್ ಮಾಡಬೇಕು. ಸೊ ಹಾಗಾಗಿ ಒಂದು ಪ್ಯಾನ್ನ ಇಟ್ಟು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಈರುಳ್ಳಿನ ಹಾಕ್ತಿದ್ದೀನಿ. ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಸ್ವಲ್ಪ ಬ್ರೌನ್ ಕಲರಲ್ಲಿ ಬರಬೇಕು ಅಷ್ಟೇ. ಅದು ಹಾಕಿದ ನಂತರ ಇವಾಗ ಇದಕ್ಕೇ ಒಣ ಕೊಬ್ಬರಿ ತೊಗೊಂಡಿರ್ತೀವಲ್ವ, ಸೊ ನನ್ನ ಹತ್ರ ಒಣ ಕೊಬ್ಬರಿ ಇತ್ತು, ಸೊ ಅದನ್ನೇ ತೊಗೊಂಡಿದ್ದೀನಿ. ನೀವು ಹಸಿ ಕೊಬ್ಬರಿನಾದರೂ ತೊಗೋಬೋದು. ಇದನ್ನು ಸಹ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಬರೋ ಹಾಗೆ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ಇವಾಗ ಟೊಮ್ಯಾಟೊ ತೊಗೊಂಡಿರ್ತೀವಲ್ವ, ಸೊ ಟೊಮ್ಯಾಟೊನೂ ಸಹ ಚೆನ್ನಾಗಿ ಮೇಲೆ ಸಿಪ್ಪೆ ಬಿಟ್ಟು ಬರಬೇಕು, ಆ ರೀತಿಯಾಗಿ ಬೆನೆಸ್ಕೊಂಡು ಸೈಡಲ್ಲಿ ಆರಕ್ಕೆ ಬಿಟ್ಟಿದ್ದೆ. ಒಂದು 10 ನಿಮಿಷ ಆರಕ್ಕೆ ಬಿಡಿದ್ದನ್ನು. ಆರಕ್ಕೆ ಬಿಡೋ ಅಷ್ಟರಲ್ಲಿ ಈ ಹುರುಳಿ ಕಟ್ಟಿಗೆ ಹುಣಸೆಹಣ್ಣು ನೆನೆ ಹಾಕಿರ್ತೀವಲ್ವ, ಸೊ ಅದನ್ನು ಸೇರಿಸ್ಕೊಂಡು ಇವಾಗ ಇದನ್ನು ಇನ್ನೊಂದು ಪಾತ್ರೆಗೆ ಕುದಿಲಿಕ್ಕೆ ಹಾಕ್ತಿದ್ದೀನಿ ನಾನು. ಅಂದರೆ ಸ್ಟವ್ ಮೇಲೆ ಡೈರೆಕ್ಟಾಗಿ ಫಸ್ಟು ಕಟ್ಟನ್ನು ಕುದಿಲಿಕ್ಕೆ ಇಡ್ತಿದ್ದೀನಿ. ಎಷ್ಟು ಕ್ವಾಂಟಿಟಿಲಿ ಮಾಡ್ತಾರೋ ಅಷ್ಟು ಕ್ವಾಂಟಿಟಿ ಪಾತ್ರೆನ ತೊಗೊಂಡು ಈ ಹುರುಳಿ ಕಟ್ಟನ್ನ ಹಾಕಿ ಫಸ್ಟಿಗೆ. ಅದರಲ್ಲಿ ಇನ್ನೂ ಸ್ವಲ್ಪ ಹುರುಳಿಕಾಳಿತ್ತು, ಸೊ ಅದನ್ನು ಸಹ ಸಪ್ರೇಟ್ ಮಾಡ್ಕೊತಿದ್ದೀನಿ. ಒಂದು ಚೂರು ಸೇರಿಸ್ತಿದೆ, ಆವಾಗ ಬಾಯಿಗೆ ಸಿಗಲಿ ಅಂತ ಹೇಳಿ, ಸಾಂಬಾರಲ್ಲಿ ಸಿಗಲಿ ಅಂತ ಹೇಳಿ. ಸೊ ಇವಾಗ ಈ ಹುರುಳಿಕಟ್ಟು ಒಂದು ಸ್ವಲ್ಪ ಕುದಿಲಿ. ಈ ಕುದಿಯೋಷ್ಟರಲ್ಲಿ ಇದಕ್ಕೇನು ಹಾಕೋದು ಬೇಡ ಸ್ಟಾರ್ಟಿಂಗು. ಅದು ಕುದಿಯೋಷ್ಟರಲ್ಲಿ ಈ ಮಸಾಲೆನ ತೊಗೊಂಡಿರ್ತೀವಲ್ವ, ಸೊ ಒಂದು ಗ್ರೈಂಡ್ ಮಾಡೋಣ. 1 ಕಪ್ ಹುರುಳಿಕಾಳು, ಟೊಮ್ಯಾಟೊ, ಹಸಿ ಕೊಬ್ಬರಿ, ಕೊತ್ತಂಬರಿ, ಟೊಮ್ಯಾಟೊ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಇದನ್ನೆಲ್ಲ ಹಾಕ್ಕೊಂಡು ನೈಸ್ ಪೌಡ್ರ್ ಪೇಸ್ಟ್ ಮಾಡ್ಕೊಂಬನ್ನಿ. ತುಂಬ ರುಚಿಯಾಗಿರುತ್ತೆ. ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವೀಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋ ಶೇರ್ ಮಾಡಿ. ವೀಡಿಯೋ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಈ ರೀತಿಯಾಗಿ ನೈಸ್ ರುಬ್ಕೊಂಬನ್ನಿ. ಅಷ್ಟರಲ್ಲಿ ಇದೊಂದು ಸ್ವಲ್ಪ ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತಲ್ವ ಕಟ್ಟು. ಇವಾಗ ಈ ಕಟ್ಟಿಗೆ ರುಬ್ಬಿರೋಂಥ ಮಸಾಲೆನೆಲ್ಲ ಸೇರಿಸ್ತಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಇದು ನಾನು ಯಾವಾಗಲೂ ಮನೇಲಿ ಮಾಡ್ತಾರೋ ರೆಸಿಪಿನೇ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು 2-3 ಥರ ಮಾಡ್ತೀವಿ, ಆದರೆ ಈ ರೀತಿ ಒಂದು ಥರ ಮಾಡ್ತೀನಿ. ಪದೇ ಅದನ್ನೇ ಮಾಡ್ತೀನಿ ಅದರಿಂದ ಬೋರ್ ಆಗುತ್ತಲ್ವ, ಸೊ ಅವಾಗ ಸ್ವಲ್ಪ ಚೇಂಜಸ್ ಮಾಡ್ಕೊತ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಇದಕ್ಕೆ ಹಸಿ ಖಾರನೂ ಸಹ ಸೇರಿಸ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಕೆಂಪು ಖಾರನ ಹಾಕಿ. ನಾನು ಸ್ವಲ್ಪ ಹಸಿ ಖಾರ ಸ್ವಲ್ಪ ಕೆಂಪು ಖಾರನ ಸೇರಿಸಿದ್ದೀನಿ, ಹಾಗಾಗಿ ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ, ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹೆಚ್ಚು ಕಮ್ಮಿ ಆದರೆ ಲಾಸ್ಟಲ್ಲಿ ಮತ್ತೆ ಸೇರಿಸ್ಕೋಬೋದು, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಹಾಗೆ ಒಂಚೂರು ಬೆಲ್ಲನೂ ಸಹ ಅದಕ್ಕೆ ಸೇರಿಸ್ಕೊಳ್ಳಿ. ಇದು ಒಂದು ಸ್ವಲ್ಪ ಕುದಿ ಬರಲಿಕ್ಕೆ ಬಿಟ್ಬಿಡಿ. ಇದು ಈ ರೀತಿ ಕುದಿ ಬರಬೇಕು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಇದಕ್ಕೊಂದು ಒಗ್ಗರಣೆ ಕೊಟ್ಟು ಲಾಸ್ಟ್ ಒಗ್ಗರಣೆನ ಹಾಕ್ತೀನಿ. ಸ್ಟಾರ್ಟಿಗೆ ಒಗ್ಗರಣೆ ಹಾಕೋದಿಲ್ಲ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಇರುತ್ತಲ್ವ, ಸೊ ಹಾಗಾಗಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಬನ್ನಿ ಇದಕ್ಕೆ ಒಗ್ಗರಣೆ ಕೊಡೋಣ. ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು, ಸೊ ಅದಕ್ಕೆ ಎಣ್ಣೆನ ಹಾಕಿ ಜೀರಿಗೆ ಸಾಸಿವೆನ ಹಾಕ್ತಿದ್ದೀನಿ. ಸ್ವಲ್ಪ ಹಿಂಗನ್ನು ಸಹ ನೀವು ಸೇರಿಸ್ಕೋಬೋದು. ನಾರ್ಮಲಾಗಿ ನೀವು ಸಾಂಬಾರಿಗೆ ಯಾವ ರೀತಿ ಒಗ್ಗರಣೆ ಕೊಡ್ತೀರಲ್ವ, ಸೊ ಅದೇ ರೀತಿಯಾಗಿ ಒಗ್ಗರಣೆ ಕೊಡಿ. ಆದರೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸೇರಿಸಿ. ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಸೇರಿಸೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಹಾಗೆ ಹಿಂಗನ್ನ ಹಾಕಿ, ಹಿಂಗೆ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ, ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಸೊ ಹಾಗಾಗಿ ಹಿಂಗನ್ನ ಸೇರಿಸಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸೇರಿಸಿ, ಮೀಡಿಯಮ್ ಗಾತ್ರದ ಈರುಳ್ಳಿನ ಸೇರಿಸ್ಕೊಳ್ಳಿ ಸಾಕು. ಜೀರಿಗೆ ಸಾಸಿವೆ ಚಟಪಟ ಅಂದ ನಂತರ ಇವನ್ನ ಸೇರಿಸ್ಕೊಳ್ಳಿ. ಕರಿಬೇವು, ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಬಿಡಿ. ಇದನ್ನು ರೆಡ್ ಕಲರ್ ಬರಲಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ರೈಸ್ ಜೊತೆ ಅಂತೂ ಅದ್ಭುತವಾಗಿರುತ್ತೆ. ಈ ಆರೋಗ್ಯ ಸರಿ ಇಲ್ದವ್ರಿಗೆ ಈ ರೀತಿಯಾಗಿ ಮಾಡಿಕೊಡೋದ್ರಿಂದ ಅವ್ರ ಬಾಯಿ ರುಚಿನೂ ತುಂಬ ಹೆಚ್ಚಾಗುತ್ತೆ, ಮತ್ತು ಊಟನೂ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆ ಹುರುಳಿಕಟ್ಟು ಸಾಂಬಾರದು ರುಚಿನೇ ಆಗಿರುತ್ತೆ. ಇವಾಗ ಒಗ್ಗರಣೆ ರೆಡಿ ಆಯಿತು. ಈ ಸಾಂಬಾರಿಗೆ ಒಗ್ಗರಣೆನ ಹಾಕಿ ಮತ್ತೊಂದು ಸಲ ಬಾಯ್ಲ್ ಮಾಡಿ ತೆಗೆದ್ರೆ ಹುರುಳಿಕಟ್ಟು ಸಾಂಬಾರು ರೆಡಿಯಾಗಿರುತ್ತೆ. ಊಟಕ್ಕೆ ಅದ್ಭುತವಾಗಿರುತ್ತೆ ಗೊತ್ತಾ. ಈ ರೀತಿ ಒಂದು ಸಲ ಮಾಡಿ ನೋಡಿ. ಯಾರೆಲ್ಲ ಹುರುಳಿಕಟ್ಟು ಸಾಂಬಾರನ್ನ ಇಷ್ಟಪಡಲ್ಲ ಅವರು ಸಹ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂದರು. ಸ್ವಲ್ಪ ಹುಳಿ ಜಾಸ್ತಿ ಆಗಿತ್ತು ಅಷ್ಟೇ, ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ. ಮತ್ತು
ಚೆನ್ನಾಗಿತ್ತು. ನೀವು ಸಹ ಒಂದ್ಸಲ ಟ್ರೈ ಮಾಡಿ. ಕೆಲವೊಬ್ಬರು ಕೆಲವೊಂದು ರೀತಿಯಾಗಿ ಮಾಡ್ತಾರೆ. ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ತಪ್ಪದೆ ಕಮೆಂಟಲ್ಲಿ ಹಾಕಿ. ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡಿ. ಖಂಡಿತವಾಗೂ ಇಷ್ಟಪಡ್ತಾರೆ ಎಲ್ಲರೂ. ನೋಡಿ, ಇದನ್ನು ರೈಸ್ ಜೊತೆ ಸರ್ವ್ ಮಾಡ್ತಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಒಂದ್ಸಲ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳಿ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್ ಆಲ್.